ಎಲ್ಲರಿಗೂ ನಮಸ್ಕಾರಗಳು. ನಾನು ಎಚ್.ಎಂ. ಭಾಯರೆಡ್ಡಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಟೀಚ್ ಮಾಡ್ತಾ ಇರ್ತೇನೆ ಡೈಲಿ. ತಮ್ಮೆಲ್ಲರಿಗೂ ಎಚ್.ಎಂ. ಭಾಯರೆಡ್ಡಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ನನ್ನ ಸ್ಪೋಕನ್ ಇಂಗ್ಲಿಷ್ ಚಾನಲ್ನಲ್ಲಿ ಎಚ್.ಎಂ. ಭಾಯರೆಡ್ಡಿ ಸ್ಪೋಕನ್ ಇಂಗ್ಲಿಷ್ ಚಾನಲ್ನಲ್ಲಿ ಇವತ್ತು ನಾನು ಮ್ಯಾಥಮೆಟಿಕ್ಸ್ ಟೀಚ್ ಮಾಡ್ತಾ ಇದ್ದೀನಿ. ಇವತ್ತು ಯಾವ್ದು ತಗೊಂಡಿನ ಟಾಪಿಕ್ ಅಂದ್ರೆ ಲ ಸ ಅ. ಇದು ಎದುರ ಸಲಹೆ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಸಲಹೆ. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ತಾವಲ್ಲ, ಯಾವುದು ಸೈನಿಕ, ಮುರಾರ್ಜಿ, ನವೋದಯ, RMSA, ಆಮೇಲೆ SDA, FDA, PDO, VAO, ಇವೆಲ್ಲ ಎಕ್ಸಾಮ್ ಸಲುವಾಗಿ ಬರುವಂತ ಇದು ಕ್ವಶನ್. ಹೌ ಟು ಫೈಂಡ್ ದ LCM. ಇಂಗ್ಲಿಷ್ ನಲ್ಲಿ ಆಗಿದ್ರೆ LCM ಅಂತ ಕರೀತಾರೆ, ಕನ್ನಡದಲ್ಲಿ ಆಗಿದ್ರೆ ಇದನ್ನ ಲ ಸ ಅ ತೆಗೆಸಿ ಕರೀತಾರೆ. ಇವತ್ತ ಈ ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ಹೆಂಗಂದ್ರೆ ಲ ಸ ಅ ಕಂಡುಹಿಡಿಯಿರಿ. ಯಾವ ಮೆಥಡ್ ಅಂದ್ರೆ ಭಾಗಾಕಾರ ಕ್ರಮದಲ್ಲಿ, ಭಾಗಾಕಾರ ಕ್ರಮದಲ್ಲಿ ಕಂಡುಹಿಡಿಯೋದು. ಯಾವ ರೀತಿ ಕಂಡುಹಿಡಬೇಕಂದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 12, 15, 18, 12, 15, 18. ಇದನ್ನು ಯಾವ ರೀತಿ ಆಗಿಸಿ ನಾವು LCM ಕಂಡುಹಿಡ್ಬೇಕಂದ್ರೆ ಫಸ್ಟ್ ಈ ತರ ಗಿಟ್ ಹಾಕಬೇಕು. ಆ ನಂತರ ಏನ್ ಮಾಡ್ಬೇಕು? ಈ ತರ ಮಾಡ್ಬೇಕು. ಇಲ್ಲಿ ನೋಡ್ಬೇಕು, ಫಸ್ಟ್ ಏನ್ ಮಾಡ್ಬೇಕು ನಾವು 2ರಿಂದ ನೋಡ್ಕೋಬೇಕು. 2ರಿಂದ ಇದು ಹೋಗುತ್ತೆ, 2 6 12. ಇದು ಹೋಗಲ್ಲ, ಆಸ್ ಇಟ್ ಈಸ್ ಹಂಗೆ ಬರೆದು ಬಿಡ್ಬೇಕು. ಇದು ಹೋಗುತ್ತೆ 2 9 18. ಈಗ ನೆಕ್ಸ್ಟ್ ಮತ್ತೆ 2ರಿಂದ ತಗೋಬೇಕು. ಆಮೇಲೆ ಇಲ್ಲಿ 2 3 6. ಇದು ಹೋಗಲ್ಲ, ಹಂಗೆ ಇಟ್ಬಿಡ್ಬೇಕು. ಇದು ಹೋಗಲ್ಲ, ಹಂಗೆ ಇಟ್ಬಿಡ್ಬೇಕು ಅಂತ ತೆಗಿಸಿ. ಇದನ್ನು ಹೋಗಲ್ಲ, ಏನು ಇದನ್ನು ಕೂಡ ಏನ್ ಮಾಡ್ಬೇಕು? 9 ಹಂಗೆ ಇಟ್ಬಿಡ್ಬೇಕು. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು? 2ರಿಂದ ಹೋಗಲ್ಲ ಅದು ಯಾವುದು. ಆಮೇಲೆ ಏನ್ ಮಾಡ್ಬೇಕು? 3ರಿಂದ ತಗೋಬೇಕು. 3ರಿಂದ ತಗೊಂಡು 3 1 3, 3 5 15, 3 3 9. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಸ್ಟೆಪ್ಸ್ ಅಂದ್ರೆ, ಈಗ ನೆಕ್ಸ್ಟ್ ಈ 3ರಿಂದ ತಗೋಬೇಕು. ನೆಕ್ಸ್ಟ್ 3ರಿಂದ ತಗೊಂಡ್ರೆ ಅಂತ ಇದು 1 ಬಂದಲ್ಲ, ಆಸ್ ಇಟ್ ಈಸ್ ಹಂಗೆ ಬರ್ಬಿಡ್ಬೇಕು. ಇದು 5 ಹೋಗಲ್ಲ, ಹಂಗೆ ಬರ್ಬಿಡ್ಬೇಕು. 3 1 3. ನೆಕ್ಸ್ಟ್ ಇಲ್ಲೇನಿತ್ತು? 1 ಬರ್ಬೇಕು, ಇಲ್ಲಿನೂ ಒಂದೇ ಬರ್ಬೇಕು, ಇಲ್ಲಿ 1 ಇರ್ಬೇಕು. ಬಟ್ ಇಲ್ಲಿ 5 ಇದೆ. ಈಗ ಏನ್ ಮಾಡ್ಬೇಕಂದ್ರೆ 5ರಿಂದ ತಗೋಬೇಕು. 5ರಿಂದ ತಗೊಂಡು ಏನ್ ಮಾಡ್ಬೇಕಂದ್ರೆ ಇದು 1 ಇದೆ, 1 ಬರ್ಬಿಡ್ಬೇಕು. 5 1 5, ಇದು 5. ಈಗ ಏನಾದ್ರು ಅಂತಂದ್ರೆ ಇದರದ್ದು LCM ನಾವು ಕಂಡುಹಿಡಬೇಕು. ಯಾವ ರೀತಿಯಾಗಿ ಕಂಡುಹಿಡಬೇಕು LCM ಅಂತಂದ್ರೆ ಇವೆಲ್ಲನ್ನು ಬರ್ಕೋಬೇಕು. ಯಾವ ರೀತಿ ಬರ್ಕೋಬೇಕು ಅಂತಂದ್ರೆ ಇಲ್ಲಿ ಬರಿತೀವಿ ನೋಡ್ರಿ. 2 ಗುಣಿಲೆ 2 ಗುಣಿಲೆ 3 ಗುಣಿಲೆ 3 ಗುಣಿಲೆ 5. ಈಗ ಇಷ್ಟೆಲ್ಲ ಗುಣಿಸಿದ್ರೆ ಎಷ್ಟು ಬರ್ತದೆ ಆನ್ಸರ್ ನಾವು ನೋಡ್ಬೇಕು. ಎಷ್ಟು ಗುಣಿಸಿದ್ರೆ ನಾವು ಎಷ್ಟು ಆನ್ಸರ್ ಬರ್ತದೆ ತೆಗಿಸಿ ನಾವು ಇಲ್ಲಿ ಬರಿಬೇಕು. 2 7 4, 4 3 12, 12 3 36, 36 5 180. ಇದು ಏನಾಯ್ತಂದ್ರೆ ಆನ್ಸರ್ ಬಂತು. ಇದು ಯಾವ್ದಂತಂದ್ರೆ LCM. LCM ಅಂತಿಸಿ ಯಾವ ರೀತಿಯಾಗಿಸಿ ನಾವು LCM ಕಂಡು 12 15 18 ಕೊಟ್ಟಿದ್ರೆ ಈ ಮೂರು ಏನಿದಲ್ಲ, ಈ 3 ಅಂಕೆಗಳ LCM ಅದು ಎಷ್ಟಾಗುತ್ತೆ ಅಂತಂದ್ರೆ ಲಸ ಎಷ್ಟಾಗುತ್ತೆ ಅಂದ್ರೆ 180 ಆಗುತ್ತೆ. ಈ ತರದ್ದು ಪ್ರಾಬ್ಲಮ್ಸ್ ಏನ್ ಮಾಡ್ತಾರೆ ನಿಮಗೆ ಎಕ್ಸಾಮ್ದಲ್ಲಿ ಕೇಳ್ತಾರೆ. ಯಾವ್ಯಾವ ಕೊಟ್ಟಿರ್ತಾರೆ ಈ ಮೆಥಡ್ ಅನ್ನು ಫಾಲೋ ಮಾಡ್ಬೇಕು. ಈ ತರ ಫಾಲೋ ಮಾಡಿಸಿ ಇಲ್ಲಿ ಏನ್ ಬಂದಿರ್ತಾವ ಅವೆಲ್ಲ ಇಲ್ಲಿ ಬರ್ಕೋಬೇಕು. ಬರ್ಕೊಂಡ ನಂತರ ಎಲ್ಲದಕ್ಕೆ ಗುಣಾಕಾರ ಮಾಡಬೇಕು. ಎಷ್ಟು ಉತ್ತರ ಬರುತ್ತೆ ಆ ಉತ್ತರನೇ ಇದ್ರದ್ದು ಲ ಸ ಅ ಆಗಿರುತ್ತೆ ಅಂತ. ನಿಮಗೆ ಒಂದು ಹೋಮ್ವರ್ಕ್ ಕೊಡ್ತೀನಿ. ನಿಮಗೆ ಇಲ್ಲೊಂದು ಹೋಮ್ವರ್ಕ್. ಇಲ್ಲಿ 1ನೇದ್ದು 2ನೇದ್ದು ಹೋಮ್ವರ್ಕ್ ನಿಮ್ ಸಲಾಗಿ ಒಂದು ಹೋಮ್ವರ್ಕ್ ಬರ್ಕೊಡ್ರಿ. 6 10 12 LCM ಅಂದ್ರೆ ಕನ್ನಡದಲ್ಲೇ ಬರ್ತೀನಿ. ಲ ಸ ಅ ಎಷ್ಟು? ನೀವು ಇದನ್ನ ಮಾಡ್ರಿ. ಬೇಸಿ ಇದನ್ನ ಹೋಮ್ವರ್ಕ್ ಅಂತ ತಿಳ್ಕೊಡ್ರಿ. ಇದನ್ನ ಏನ್ ಮಾಡ್ರಿ? ಹೋಮ್ವರ್ಕ್. ನೀವು ಇದನ್ನ ಏನ್ ಮಾಡ್ರಿ? ಈ ತರ ಸೇಮ್ ಈ ತರ ಬರ್ಕೊಡ್ರಿ. ಹಿಂಗ ಬರ್ಕೊಂಡ್ಗೆಸಿ ಈ ಮೆಥಡ್ ಅನ್ನ ಫಾಲೋ ಮಾಡ್ರಿ.
ಈ ಮೆಥಡ್ ಫಾಲೋ ಮಾಡಿದ್ಮೇಲೆ ನಿಮ್ಗೆ ಎಷ್ಟು ಆನ್ಸರ್ ಬರುತ್ತೆ ಇಲ್ಲಿ ಆನ್ಸರ್ ಬರೀರಿ. ನಿಮ್ಗೆ ಎಷ್ಟು ಲಸ ಎಷ್ಟು ಬರುತ್ತೆ ಇಲ್ಲಿ ಆನ್ಸರ್ ನೀವು ಬರೆದಿಗೆಸಿ ನೀವೇನ್ ಮಾಡ್ರಿ ಅಂತಂದ್ರೆ ಕಾಮೆಂಟ್ ಮಾಡ್ರಿ. ಈ ವಿಡಿಯೋ ನೋಡಿದ್ಮೇಲೆ ಫಸ್ಟ್ ಇದನ್ನ ಕ್ಲಿಯರ್ ಒಂದ್ಸಲ ನೋಡ್ಕೊಡ್ರಿ ಯಾವ ರೀತಿ ಬಂದಿದೆ. ಆ ನಂತರ ಏನ್ ಮಾಡ್ರಿ ಒಂದ್ ಪೇಜ್ ತಗೊಂಡು ನೀವು ರಫ್ ಆಗಿಸಿ ಇದನ್ನ ಬರ್ಕೊಡ್ರಿ, ಬರ್ಕೊಂಡು ಕಂಡಿಡಿದಿಗೆಸಿ ಏನ್ ಮಾಡ್ರಿ ನಿಮ್ಗೆ ಎಷ್ಟು ಆನ್ಸರ್ ಬರುತ್ತೆ ಅದನ್ನ ನನಗೆ ಏನ್ ಮಾಡ್ರಿ ಯೂಟ್ಯೂಬ್ ನಲ್ಲಿ ಕಾಮೆಂಟ್ ಮಾಡಿ. ಅಂದ್ರೆ ನಿಮ್ಗೆ ಪರ್ಫೆಕ್ಟ್ ಎಷ್ಟಾಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂತಿಗೆಸಿ. ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಗಳು ಏನ್ ಮಾಡ್ತಾರೆ ಸೈನಿಕದಲ್ಲಿ ಕೇಳ್ತಾರೆ, ನವೋದಯದಲ್ಲಿ ಕೇಳ್ತಾರೆ, RMS, ಆಮೇಲೆ ಆದರ್ಶ, ಆಮೇಲೆ ಈ ದೊಡ್ಡ ಎಕ್ಸಾಮ್ ಅಂತಂದ್ರೆ ಈ ಸೀನಿಯರ್ ಇರುತ್ತಲ್ಲ, ಸೀನಿಯರ್ ಅಂತಂದ್ರೆ ಯಾರೇ ಏನೇನ್ ಬರ್ತವೆ SDA ಬರುತ್ತೆ, FDA ಬರುತ್ತೆ, ಆಮೇಲೆ PDO ಬರುತ್ತೆ, ಆಮೇಲೆ VAO ಬರುತ್ತೆ. ಇವೆಲ್ಲ ಎಕ್ಸಾಮ್ ದಲ್ಲಿ ಈ ತರದ ಪ್ರಾಬ್ಲಮ್ ಕೂಡ ಕೇಳ್ತಾರೆ. ನಿಮ್ಗೆ ಆರಾಮ್ ತರ ಈ ತರ ಮಾಡ್ಲಕ್ ಅಂದ್ರೆ 1 ಮಾರ್ಕ್ಸ್ ಸಿಕ್ಬಿಡುತ್ತೆ ನಿಮ್ಗೆ. ಅಲ್ಲಿ ABCD ಅಂತ 4 ಆನ್ಸರ್ ಕೊಟ್ಟಿರ್ತಾರೆ. ಆ ಆನ್ಸರ್ ಪಟ್ಟ ನಿಮ್ಗೆ ಗೊತ್ತಾಗಲ್ಲ. ಅದು ಆನ್ಸರ್ ಗೊತ್ತಾಗಬೇಕಂದ್ರೆ ನೀವು ರಫ್ ಮೇಲೆ ಏನ್ ಮಾಡ್ಬೇಕು ಫಾಸ್ಟ್ ಆಗಿ ಒಂದು ಸಲ ಈ ತರ ಮಾಡ್ಕೊಂಡ್ಗೆಸಿ ಕರೆಕ್ಟ್ ಆನ್ಸರ್ ಬಂದ ತಕ್ಷಣ ಆ ನಂಬರ್ಗೆ ನೀವು ಅಲ್ಲಿ ಏನಿರುತ್ತೆ ನಿಮ್ಮ ಆನ್ಸರ್ ಸೀಟ್ ನಲ್ಲಿ ಅಲ್ಲಿ ನೀವು ಟಿಕ್ ಮಾಡ್ಕೊಂಡು ಈ ತರ ಆದಂತಹ ಪ್ರಾಬ್ಲಮ್ ಯಾವ ರೀತಿ ಕಂಡುಹಿಡಬೇಕು ಇದಕ್ಕೆ ಲಸ ಅಂತ ಕರ್ತಾರೆ. ಇಂಗ್ಲಿಷ್ ನಲ್ಲಿ ಆಗಿದ್ರೆ LCM ಅಂತ ಕರ್ತಾರೆ. ಇಂಗ್ಲಿಷ್ ನಲ್ಲಿ ಆಗಿದ್ರೆ LCM ಮಾಡೋ ಮೆಥಡ್ ಎರಡು ಒಂದೇ. ಕನ್ನಡದಲ್ಲಿ ಆದ್ರೂ ಇದೇ ಮೆಥಡ್ ಮಾಡಬೇಕು, ಇಂಗ್ಲಿಷ್ ನಲ್ಲಿ ಆದ್ರೂ ಇದೇ ಮೆಥಡ್ ಮಾಡಬೇಕು ಅಂತ ಹೇಳ್ತೀನಿ. ಇವತ್ತಿಗೆ ಈ ವಿಡಿಯೋ ನಾನು ಮುಕ್ತಾಯ ಮಾಡ್ತೀನಿ. ಮತ್ತೊಂದು ವಿಡಿಯೋ ಮತ್ತೆ ಮುಂದಿನ ದಿನಗಳಲ್ಲಿ ಮಾಡ್ತಾ ಇರ್ತೀರಿ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿನಿ. ನಿಮ್ಗೆ ಇಷ್ಟ ಆಗಿದ್ರೆ ನೀವು ಈ ಚಾನಲ್ ನನ್ನ HM ಭೈರಡ್ಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಕಾಮೆಂಟ್ ಮಾಡ್ತಿರೋಂಥ ಎಲ್ಲರಿಗೂ ಭರವಸೆ ಇದೆ ನನಗೆ. ಈ ತರ ಹೇಳ್ತಾ ಈ ಒಂದು ಯೂಟ್ಯೂಬ್ ಚಾನಲ್ ಇವತ್ತಿನ ಪ್ರಾಬ್ಲಮ್ ಇದೆಲ್ಲ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಾವೆಲ್ಲರೂ ಭೇಟಿ ಆಗೋಣ ಅಂತ ಹೇಳ್ತಾ ಇಲ್ಲಿಗೆ ನಾನು ಇದು ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಅಂಡ್ ಆಲ್.